ನಿನ್ನೆ ಖಾಲಿ ಇರೋ ಥಿಯೇಟರ್ ಪಿ.ವಿ.ಆರ್‌ಗಳೆಲ್ಲ ಇವಾಗ ಹೌಸ್‌ಫುಲ್ ಆಗಿದೆ ಗುರು. ಅಷ್ಟೊಂದು ಚೆನ್ನಾಗಿದೆ ಈ ಮೂವಿನ ಕಂಟೆಂಟ್. ಬೇರೆ ಯಾವುದೂ ಅಲ್ಲ. ಇಟ್ ಈಸ್ ಸೂ ಫ್ರಮ್ ಸೋ. ಅಷ್ಟೊಂದು ಯಾಕೆ, ನಿನ್ನೆ ನಾನೇ ಬೇಜಾರಾಗ್ತಾ ಇತ್ತು ಅಂತ ಫ್ರೆಂಡ್‌ನ ಎಳ್ಕೊಂಡು ಹೋಗಿದ್ದೆ ಮೂವಿಗೆ. ಬರ್ತಿರುವಾಗ ಫುಲ್ ನಕ್ಕೊಂಡು ಬಂದ್ವಿ. ಆ್ಯಂಡ್ ಇವತ್ತು ಒಳ್ಳೆ ಮೂವಿ ಇದ್ರೆ ಒಂದು ಸತಿ ನೋಡಿದ್ರೆ ನನಗೆ ತೃಪ್ತಿನೇ ಆಗೋದಿಲ್ಲ. ಸೊ ಐ ವೆಂಟ್ ಅಗೈನ್. ದಿಸ್ ಟೈಮ್ ನಮ್ಮ ಪೇರೆಂಟ್ಸ್‌ನ ಕರ್ಕೊಂಡು. ಅವರು ಮೂವಿನೇ ನೋಡೋದಿಲ್ಲ. ಅವರೆಲ್ಲ ಯಾವುದು ಮೂವಿ ಇದು? ಯಾಕೆ ಟಿವಿಲೇ ಬರುತ್ತೆ, ಒಂದೆರಡು ದಿವಸ ಹೋದ್ರೆ ನೋಡೋಣ ಅಂತ ಹೇಳ್ತಿದ್ರು. ಬಟ್ ನಾನಂದೆ, ಬೇಡ, ಈ ಮೂವಿನ ಥಿಯೇಟ್ರಲ್ಲಿ ನೋಡಿದ್ರೇ ಎಕ್ಸ್ಪೀರಿಯನ್ಸ್ ಆಗೋದು ಆ ಫೀಲಿಂಗ್. ಬನ್ನಿ ಹೋಗೋಣ ಅಂತ ಎಳ್ಕೊಂಡು ಹೋದೆ ಇವತ್ತು. ಆ್ಯಂಡ್ ಗೆಸ್ ವಾಟ್, ಅಗೈನ್ ಸೇಮ್ ರಿಯಾಕ್ಷನ್. ತುಂಬ ದಿವಸ ಆಗಿತ್ತು ಅವರು ಈ ಥರ ನಗೋದನ್ನು ನೋಡಿ. ಅಷ್ಟೊಂದು ಎಂಟರ್ಟೈನಿಂಗ್ ಆಗಿತ್ತು ಮೂವಿ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಜಸ್ಟ್ ಲೈಕ್ ಎಸ್ಟರ್ಡೇ ಎವ್ರಿ ಒನ್ ವೇರ್ ಲಾಫಿಂಗ್. ನಾವು, ನಮ್ಮ ಪೇರೆಂಟ್ಸ್ ಎಲ್ಲ ಫುಲ್ ಥಿಯೇಟ್ರ್ ನಗ್ತಾ ಇತ್ತು ಗುರು. ಅಷ್ಟೊಂದು ಚೆನ್ನಾಗಿದೆ ಮೂವಿ. ಆ್ಯಂಡ್ ಈ ಮೂವಿಯಿಂದ ಅರ್ಥ ಆಗುತ್ತೆ, ಯಾವುದೇ ಮೂವಿ ಬರಲಿ, ಯಾರೇ ಎಷ್ಟೇ ದೊಡ್ಡ ಆ್ಯಕ್ಟರ್ಸ್ ಇರಲಿ, ಏನೇ ಇರಲಿ, ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಸಪೋರ್ಟ್ ಮಾಡೋದೆ. ಇವಾಗ ನೋಡಿ ಹೌಸ್‌ಫುಲ್ ಆಗಿದೆ. ಇವಾಗ ಇದೇ ಮೂವಿ ಸೇಮ್ ಬೇರೆ ಲ್ಯಾಂಗ್ವೇಜಸಲ್ಲಿ ಮಾಡಿದ್ದಿದ್ರೆ ಪ್ಯಾನ್ ಇಂಡಿಯಾ ಹಿಟ್ ಆಗ್ತಾಯಿತ್ತು ಗುರು. ಐ ಮೀನ್, ನನಗೆ ಬೇಜಾರಾಗ್ತಾ ಇದೆ, ಬೇರೆ ಲ್ಯಾಂಗ್ವೇಜ್ ಫ್ಯಾನ್ಸ್ ಎಲ್ಲ ಈ ಮೂವಿನ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ನಿನ್ನೆ ಕೊಟ್ಟಿರೋ ರಿವ್ಯೂವಿಂದ ನನ್ನ ಮನಸ್ಸಿಗಂತೂ ಶಾಂತಿ ಇರಲಿಲ್ಲ. ಸೊ ಈ ರಿವ್ಯೂವಲ್ಲಿ ಇನ್ ಡೀಟೇಲ್ ಆಗಿ ಐ ವಿಲ್ ಗಿವ್ ಯು ಫ್ಯೂ ರೀಸನ್ಸ್ ವೈ ಯು ಶುಡ್ ವಾಚ್ ದಿಸ್ ಮೂವಿ ಇನ್ ಥಿಯೇಟರ್ಸ್ ಅಂತ. ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್, ನಾನು ನಿಮ್ಮನ್ನ ಕನ್ವಿನ್ಸ್ ಮಾಡ್ತೀನಿ ಈ ಮೂವಿನ ಥಿಯೇಟ್ರಲ್ಲಿ ನೋಡಿದ್ರೇ ಆ ಫೀಲ್ ಬರೋದು ಅಂತ. ಸೊ ಲೆಟ್ಸ್ ಗೋ. ಆ್ಯಂಡ್ ಫಸ್ಟ್ ಥಿಂಗ್ ಫಸ್ಟ್, ನಮಗೆಲ್ಲ ಗೊತ್ತು ಎಷ್ಟು ಕಷ್ಟ ಒಂದು ಮೂವಿಯಲ್ಲಿ ದೆವ್ವ, ಕಾಮಿಡಿ, ಒಂದು ಸೋಷಿಯಲ್ ಮೆಸೇಜ್ ಜೊತೆಗೆ, ಒಂದು ಎಮೋಷ್ನಲ್ ಮೆಸೇಜ್ ಜೊತೆಗೆ ಡೆಲಿವರ್ ಮಾಡಬೇಕು ಅಂದರೆ ಎಷ್ಟೊಂದು ಕಷ್ಟ ಅಂತ. ಬಿಕಾಸ್ ಒಂದು ಹಾರರ್ ಇದ್ದರೆ ಫನ್ ಇರೋದಿಲ್ಲ, ಫನ್ ಇದ್ದರೆ ಒಂದು ಎಮೋಷ್ನಲ್ ಕನೆಕ್ಟಿವಿಟಿ ಇರೋದಿಲ್ಲ, ಇವು ಮೂರೂ ಇದ್ದರೆ ಒಂದು ಸೋಷಿಯಲ್ ಮೆಸೇಜ್ ಇರೋದಿಲ್ಲ ಅಂತ ನಮಗೆಲ್ಲ ಗೊತ್ತು. ಆದರೆ ಈ ಮೂವಿ ಅದು ಎಲ್ಲದನ್ನ ಡೆಲಿವರ್ ಮಾಡಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ದ ಸ್ಟ್ರೆಂತ್ ಆಫ್ ದಿಸ್ ಮೂವಿ. ಅದಕ್ಕೆ ಜನ ಇಷ್ಟಪಡ್ತಾ ಇರೋದು. ಏನಕ್ಕಂದರೆ ಈ ಮೂವಿಯಲ್ಲಿ ಇದು ಇಲ್ಲ ಅಂತ ಇಲ್ಲ, ಎಲ್ಲ ಇದೆ ಅಪಾರ್ಟ್ ಫ್ರಮ್ ಲವ್ ಸ್ಟೋರಿ. ಅದೊಂದಿಲ್ಲ, ಏನಕ್ಕಂದ್ರೆ ಅದಿದ್ದರೆ ಮೂವಿ ಚೆನ್ನಾಗಿರೋದಿಲ್ಲ. ಸೊ ನೀವು ಯೋಚನೆ ಮಾಡಿ, ನೀವೊಂದು ಮೂವಿಗೆ ಹೋಗ್ತೀರಾ, ಮೂವಿಗೆ ಹೋದ್ಮೇಲೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಆ ಮೂವಿಯಲ್ಲೇ ಕನೆಕ್ಟ್ ಆಗೊಂಡಿರ್ತೀರಾ, ನಗ್ತಾ ಇರ್ತೀರಾ, ಮಧ್ಯದಲ್ಲಿ ಭಯ ಬೀಳ್ತೀರಾ, ಅದಾದಮೇಲೆ ಒಂದು ಎಮೋಷ್ನಲ್ ಫೀಲಿಂಗ್ ಬರುತ್ತೆ, ಅದ್ರ ಜೊತೆಗೆ ಒಂದು ಪವರ್ಫುಲ್ ಸೋಷಿಯಲ್ ಮೆಸೇಜ್ ಬರುತ್ತೆ. ಇದನ್ನೆಲ್ಲ ಒಂದೇ ಮೂವಿಯಲ್ಲಿ ಫೀಲ್ ಮಾಡಿದಾಗ ನಿಮಗೆ ಆ ಫೀಲಿಂಗ್ ಹೆಂಗೆ ಅನಿಸುತ್ತೆ? ಆ್ಯಂಡ್ ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರ ಅಂದ್ಕೊತೀನಿ. ಯಾವಾಗ ಸ್ಯಾಂಡಲ್ವುಡ್ ಫುಲ್ ಸೈಲೆಂಟ್ ಆಗಿರುತ್ತೆ, ಯಾವುದು ಒಳ್ಳೆ ಮೂವಿ ಬಂದಿರೋದಿಲ್ಲ ತುಂಬ ದಿವಸದಿಂದ, ಆವಾಗ ಬರೋ ಒಂದೇ ಒಂದು ಗ್ಯಾಂಗ್, ದಟ್ ಈಸ್ ಅವರ್ ಶೆಟ್ಟಿ ಗ್ಯಾಂಗ್, RRR. ಇವಾಗೂ ಸಹ ಯಾವುದು ಒಳ್ಳೆ ಮೂವಿನೇ ಇರಲಿಲ್ಲ ಕನ್ನಡದಲ್ಲಿ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಹ್ಯಾಸ್ ಕಮ್ ಅಪ್ ವಿತ್ ದಿಸ್ ಗ್ಯಾಂಗ್, ವಿತ್ ಸೂ ಫ್ರಮ್ ಸೋ. ಏನು ಮಸ್ತಾಗಿದೆ ಗುರು. ಟಿಕೆಟೇ ಸಿಗ್ತಾ ಇಲ್ಲ. ಹೇಳ್ತಾ ಇದ್ದೀನಲ್ಲ, ಬುಕ್ ಮೈ ಶೋಗೆ ಹೋಗಿ, ಇಲ್ಲಾಂದರೆ ಡಿಸ್ಟ್ರಿಕ್ಟ್ ಆ್ಯಪ್ ಇದೆಯಲ್ಲ ಅದರಲ್ಲಿ ಹೋಗಿ ನೋಡಿ, ನಿಮಗೆ ಟಿಕೆಟ್ಸೇ ಸಿಗ್ತಾ ಇಲ್ಲ. ಅಷ್ಟೊಂದು ಹೌಸ್‌ಫುಲ್ ಆಗೋಗ್ಬಿಟ್ಟಿದೆ. ಅಷ್ಟೊಂದು ಜನ ಇಷ್ಟಪಡ್ತಾ ಇದ್ದಾರೆ ಮೂವಿನ. ಸೊ ವಾಟ್ ಎಲ್ಸ್? ಆ್ಯಂಡ್ ಮೂವಿ ಪ್ಲಾಟ್ ಬಗ್ಗೆ ಹೇಳಬೇಕಂದ್ರೆ ವಿತೌಟ್ ಸ್ಪಾಯ್ಲರ್, ಸ್ಟಾರ್ಟಿಂಗಲ್ಲಿ ಒಂದು ತುಂಬ ಸುಂದರವಾದ ವಿಲೇಜ್, ವೆರಿ ಬ್ಯೂಟಿಫುಲ್ ವಿಲೇಜ್ ಆ್ಯಂಡ್ ಬ್ಯೂಟಿಫುಲ್ ಪೀಪಲ್. ಸ್ವಲ್ಪ ಜನನೇ, ಸಣ್ಣ ಊರು, 2 ಸ್ಕೂಟರ್ ಇರುತ್ತೆ ಆ ಊರಲ್ಲಿ. ಅಂಥ ಒಂದು ಊರಲ್ಲಿ ಒಂದು ರವಿ ಅಣ್ಣ, ನಾವೆಲ್ಲರೂ ಕನೆಕ್ಟ್ ಆಗೋ ಒಂದು ರವಿ ಅಣ್ಣ. ಆ್ಯಂಡ್ ರವಿ ಅಣ್ಣ ಯಾರು ಅಂದರೆ ನೀವು ಮೂವಿ ನೋಡಿದ್ರೆ ಗೊತ್ತಾಗೋದು. ಅಂಥ ಒಂದು ಬ್ಯೂಟಿಫುಲ್ ವಿಲೇಜಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ಸಾಂಗ್ ಜೊತೆಗೆ ಆ ವಿಲೇಜ್ಗೆ ಕನೆಕ್ಟ್ ಆಗೋ ಥರ ಮಾಡಿಬಿಡ್ತಾರೆ. ಅಷ್ಟೊಂದು ಕ್ರಿಯೇಟಿವ್ ಆಗಿದೆ ಡೈರೆಕ್ಷನ್. ಆ್ಯಂಡ್ ದ ಶಾಕಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಅವರು ಸಹ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಕ್ಯಾರೆಕ್ಟರ್ ನಾವು ಯಾರಪ್ಪ ಇವರು ಅಂತ ಅನ್ಕೊತೀವಿ. ಅಶೋಕ ಕ್ಯಾರೆಕ್ಟರ್ ಇನ್ ದಿಸ್ ಮೂವಿ ಈಸ್ JP ತುಮಿನಾಡ್. ನಾನು ಮೂವಿಯಿಂದ ಆಚೆ ಬಂದ ಮೇಲೆ ಯಾರಪ್ಪ ಇಂಥ ಒಳ್ಳೆ ಮೂವಿ ಡೈರೆಕ್ಟರ್ ಅಂತ ನೋಡಿದಾಗ ಅರ್ಥ ಆಯಿತು, ಓ ಇವರ ಅಶೋಕ ಅಂತ. ಇನ್ನೊಂದು ಶಾಕಿಂಗ್ ಏನಪ್ಪ ಅಂದರೆ, ದಿಸ್ ಈಸ್ ಹಿಸ್ ಫಸ್ಟ್ ಮೂವಿ. ಇದಕ್ಕಿಂತ ಮುಂಚೆ ಆಲ್ ಶೆಟ್ಟೀಸ್ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಹಿಸ್ ಡೆಬ್ಯೂಟ್ ಮೂವಿ, ಡೈರೆಕ್ಷನ್ ಜೊತೆಗೆ ಆ್ಯಸ್ ವೆಲ್ ಆಸ್ ಆ್ಯಕ್ಟಿಂಗ್. ಸೆಲ್ಯೂಟ್ ಬ್ರೋ. ಸೊ ಇದನ್ನು ಹೇಳ್ತಾ ಹೇಳ್ತಾ ನಾನು ಪ್ಲಾಟ್ ಬಗ್ಗೆನೇ ಮರ್ತೋದೆ. ಸೊ ಪ್ಲಾಟ್ ಏನಪ್ಪ ಅಂದರೆ, ಒಂದು ಅಮೇಝಿಂಗ್ ಬ್ಯೂಟಿಫುಲ್ ವಿಲೇಜ್, ಅದರಲ್ಲಿ ಒಂದು ಸಾವಾಗುತ್ತೆ. ನಮಗೆ ಗೊತ್ತಲ್ಲ, ಸಾವಾದ್ಮೇಲೆ ತುಂಬ ಕಾರ್ಯಗಳು ಮಾಡೋದಿರುತ್ತೆ ಅಂತ. ಅಂಥ ಕಾರ್ಯದಲ್ಲಿ ಒಂದೇ ಒಂದು ಯಾವುದೋ ಕಾರ್ಯ ತಪ್ಪಾಗೋಗ್ಬಿಡುತ್ತೆ. ಸೊ ಅದು ತಪ್ಪಾದಮೇಲೆ ಅದಾದಮೇಲೆ ಬರೋ ಅನಾಹುತಗಳ ಬಗ್ಗೆನೇ ಈ ಮೂವಿ. ನಿಮಗೆ ಸ್ವಲ್ಪ ಹಾರರ್ ಟ್ವಿಸ್ಟ್ ಇರುತ್ತೆ, ಸ್ವಲ್ಪ ಗುರೂಜಿ ಟ್ವಿಸ್ಟ್ ಇರುತ್ತೆ, ಲಾಸ್ಟಿಗೆ ಒಂದು ವುಮೆನ್ ಟ್ವಿಸ್ಟ್ ಇರುತ್ತೆ. ಆ ವುಮೆನಿಂದ ಒಂದು ಸೋಷಿಯಲ್ ಮೆಸೇಜ್ ಡೆಲಿವರ್ ಮಾಡ್ತಾರೆ, ಅದಕ್ಕೆ ನೀವು ಫಿದಾ ಆಗೋಗ್ತೀರಾ. ದಿಸ್ ಈಸ್ ಮೈ ಗ್ಯಾರಂಟಿ. ನೀವು ಅನ್ಕೊತಾ ಇರ್ಬೋದು, ಇವನು ಯಾಕಪ್ಪ ಈ ಮೂವಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ. ಬಟ್ ಅದು ಈ ಮೂವಿ ಮಾಡಿರೋ ಇಂಪ್ಯಾಕ್ಟ್ ನನ್ನ ಮೇಲೆ. ಒಂದು ಸತಿ ನೋಡಿದೆ ಸಾಕಾಗಿಲ್ಲ, 2 ಸತಿ ನೋಡಿದೆ ಓಕೆ ಅನಿಸ್ತು, ಇನ್ನೂ ಒಂದು ಸತಿ ನೋಡಬೇಕು ಅನಿಸ್ತದೆ. ಈ ಸತಿ ಎಲ್ಲ ಫ್ರೆಂಡ್ಸ್ ಜೊತೆಗೆ ಕರ್ಕೊಂಡೋಗಿ, ತುಂಬ ದಿವಸ ಆಯ್ತಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ನಗ್ದು.
ಸೊ ಈ ಮೂವಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಎಲ್ಲ ಫ್ರೀ ಇರ್ತಾರಾ ಇಲ್ವಾ ಅಂತ. ಆ್ಯಂಡ್ ನೀವು ಈ ಮೂವಿನ ಥಿಯೇಟ್ರಲ್ಲಿ ಹೋಗಿ ಆ ಫೀಲಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಗುರು ಏನು ಹೇಳಬೇಕು, ಆ ಫೀಲಿಂಗ್ನ ಹೋಗಿ ಬೇಗ ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ಹೇಳಿ ನಾನು ಜಸ್ಟ್ ಎಕ್ಸೈಟ್ ಆಗಿದ್ದೀನಾ, ಇಲ್ಲಾಂದರೆ ನಿಮ್ಮ ರಿಯಾಕ್ಷನ್ ಸಹ ಹಿಂಗೆ ಇತ್ತಾ ಈ ಮೂವಿ ನೋಡಾದ್ಮೇಲೆ ಅಂತ. కమెంట్ ఇట్ డౌన్. ఐ విల్ బి రీడింగ్ యువర్ కమెంట్స్. థ్యాంక్ యూ గైస్. మీరు అందరికీ ధన్యవాదాలు చెప్పడమే మా కర్మ అది.